ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ಪಟ್ಟಣದ ಪತ್ರಿಕಾ ಭವನದಲ್ಲಿ ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಜಾವೇದ್ ಖಾನ್ ಮಾತನಾಡಿ, ಮಾನ್ವಿ ಮತ್ತು ಸಿರವಾರ ತಾಲೂಕಿನಲ್ಲಿ ಇರುವ ದರ್ಗಾಗಳಿಗೆ ಸೇರಿದ ವಕ್ಫ್ ಸಂಬಂಧಿಸಿದ ಹಾಗೂ ಸರ್ಕಾರದ ಗೈರಾಣಿ ಜಮೀನುಗಳನ್ನು ತಾಲೂಕಿನ ಪ್ರಭಾವಿ ವ್ಯಕ್ತಿಯೊಬ್ಬರು ಅಧಿಕಾರಿಗಳು ಸಿಂಧನೂರಿನ ಉಪನೋಂದಣಿ ಅಧಿಕಾರಿಗಳೊಂದಿಗೆ ಸೇರಿಕೊಂಡು 100 ಎಕರೆ ಭೂಮಿಯನ್ನು ತಮ್ಮ ಕುಟುಂಬದವರ ಹೆಸರಿಗೆ ಮಾಡಿಕೊಂಡಿದ್ದು, ಈ ಕುರಿತು ವಿವಿಧ ಇಲಾಖೆಗಳಿಗೆ ದೂರು ನೀಡಿದರೂ ಕೂಡ ಯಾವುದೇ ಕ್ರಮಗಳನ್ನು ಕೈಗೊಳ್ಳದೇ ಇರುವುದರಿಂದ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿಯೂ ಹಾಗೂ ಹೊರಗಡೆಯಲ್ಲೂ ಕೂಡ ತೀವ್ರ ಹೋರಾಟ ನಡೆಸಲಾಗುವುದು. ಮಾನ್ವಿ ಪಟ್ಟಣದಲ್ಲಿರುವ ರಾಯಚೂರು ರಸ್ತೆಯಲ್ಲಿನ ಕೋಟ್ಯಾಂತರ ಬೆಲೆ ಬಾಳುವ ಹಜರತ್ ಸೈಯದ್ ಸಬ್ಜಲಿ ಸತ್ತಾರ್ ದರ್ಗಾಕ್ಕೆ ಸೇರಿದ ವಕ್ಫ್ ಬೋರ್ಡಿನ ಆಸ್ತಿಯನ್ನು ಸಿಂಧನೂರು ಉಪನೋಂದಣಾಧಿಕಾರಿ ಶ್ರೀನಿವಾಸ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದ್ದರೂ ಕೂಡ ಪಟ್ಟಣದ ಉದ್ಯಮಿ ಆಲ್ದಾಳ್ ವೀರಭದ್ರಪ್ಪ ಕುಟುಂಬದ 9 ಜನರ ಹೆಸರಿಗೆ ನೋಂದಣಿಯನ್ನು ನಿಯಮ ಬಾಹಿರವಾಗಿ ಮಾಡಿಕೊಟ್ಟಿದ್ದಾರೆ. ಈ ಕುರಿತು ಸದರಿ ಭೂಮಿಗಳನ್ನು ಮ್ಯೂಟೇಷನ್ ಮಾಡದಂತೆ ತಹಸೀಲ್ದಾರ್ ರಾಜು ಪಿರಂಗಿಯವರಿಗೆ ತಕರಾರು ಅರ್ಜಿ ಸಲ್ಲಿಸಿದ್ದರೂ ಕೂಡ ಮ್ಯೂಟೇಷನ್ ಮಾಡಿಕೊಟ್ಟಿರುವುದರಿಂದ ಜಿಲ್ಲಾಧಿಕಾರಿಗಳು ಕೂಡಲೇ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಮಾನ್ವಿಯಿಂದ ರಾಯಚೂರಿಗೆ ಪಾದಯಾತ್ರೆ ಮೂಲಕ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. 407/1, 415/8, 408/1/5, 409/4, 407/5, 407/*4, 415/*5, 408/1. ಸರ್, ವಿಷಯ ಏನಂತಂದ್ರೆ, ಈ ಒಂದು ದೀರ್ಘ 2018ರಲ್ಲಿ ಆಲ್ದಾಳ್ ವೀರಭದ್ರಪ್ಪ ಹಾಗೂ ಸಬ್ಜಲಿ ತಾತನ ಮುತವಲ್ಲಿ ಆದಂಥ ಆಜಮ್ ಅವರ ನಡುವೆ ಒಂದು GPA ಅಗ್ರಿಮೆಂಟ್ ಆಗುತ್ತೆ. ಕರ್ನಾಟಕ ಸರ್ಕಾರದ ಸುತ್ತೋಲೆ ಪ್ರಕಾರ ಯಾವುದೇ ವಕ್ಫ್ ಆಸ್ತಿಯನ್ನು ಖರೀದಿ, GPA, ಮಾರಾಟ ಅಥವಾ ಎನ್ನೆ ಯಾವುದಕ್ಕೆ ಏನು ಎಲ್ಲದಕ್ಕೆ ನಿರ್ಬಂಧ ಅಂತೇಳಿ ಸರ್ಕಾರ ಸುತ್ತೋಲೆ ಹೊರಡಿಸುತ್ತೆ. ಈ ವಕ್ಫಿನ ಗೆಜೆಟ್, ಈ ಗೆಜೆಟ್ನಲ್ಲಿ ಎಲ್ಲ ಸರ್ವೆ ನಂಬರ್ಗಳಿದೆ. ಮೊನ್ನೆ ರೀಸೆಂಟ್ ಆಗಿ ಕೃಷ್ಣ ಬೈರೇಗೌಡರು ಸಚಿವರಾದಂಥ, ಕರ್ನಾಟಕ ರಾಜ್ಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಏನು ಮಾಡ್ತಾರೆ, ಎನಿವೇರ್ ರಿಜಿಸ್ಟ್ರೇಷನ್ ಅಂತ ಒಂದು ರೈತರಿಗೆ ಅನುಕೂಲ ಆಗೋಕ್ಕೆ ಎನಿವೇರ್ ರಿಜಿಸ್ಟ್ರೇಷನ್, ಅವರ ಹೊಲಗಳು ಜಿಲ್ಲೆಯಲ್ಲಿ ಯಾವುದೇ SROದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಅಂತೇಳಿ ಒಂದು ಕಾನೂನು ಜಾರಿ ಮಾಡ್ತಾರೆ. ಇದನ್ನೇ ಮುಂದಿಟ್ಟುಕೊಂಡು ಆಲ್ದಾಳ್ ವೀರಭದ್ರಪ್ಪ ಅನ್ನೋ ಲ್ಯಾಂಡ್ ಮಾಫಿಯಾ ಅವರು ಅರ್ಜಿಯನ್ನು ಸಿಂಧನೂರಲ್ಲಿ 46 ಎಕರೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಸಲ್ಲಿಸೋದು ನಮ್ಮ ಸಂಘಟನೆಗೆ ಗೊತ್ತಾಗುತ್ತೆ, ನಮಗೆ ಹಾಗೂ ವಕ್ಫ್ ಮಂಡಳಿಗೆ ಗೊತ್ತಾಗುತ್ತೆ. ನಾವು ವಕ್ಫ್ ಮಂಡಳಿ ಜೊತೆಗೆ ಅವರನ್ನು ಕರ್ಕೊಂಡೋಗಿ ನಾವು 31/8/2024ಕ್ಕೆ ತಕರಾರನ್ನು ಕೊಡ್ತೀವಿ ಸಿಂಧನೂರು ರಿಜಿಸ್ಟರ್. ಮಾನ್ವಿ ತಾಲೂಕು, ಮಾನ್ವಿ ಹೋಬಳಿಯ ಮಾನ್ವಿ ಗ್ರಾಮದ ಸರ್ವೆ ನಂಬರ್ 416 ವಿಸ್ತೀರ್ಣ 4 ಎಕರೆ ಜಮೀನನ್ನು ಮೋದಿಂಬಿ ಗಂಡ ಮೊಹಮ್ಮದ್ ಸೋಫಿ ಸಾಬ್ ಸಾಕಿನ್ ಗಂಗಾವತಿ ಅವರಿಂದ ಶ್ರೀಮತಿ ಅಮ್ರಮ್ಮ ಗಂಡ ವೀರಭದ್ರಪ್ಪ ಗೌಡ, ಅಂದ್ರೆ ಅವರ ಹೆಂಡತಿಯ ಹೆಸರಿಗೆ ಇದು ಮಾಡ್ತಾರೆ. ಟೋಟಲ್ 9 ಜನ ಅಂದ್ರೆ ಅವ್ರ ಕುಟುಂಬ ಸದಸ್ಯರು ಬಂದು ಅವರ ಹೆಂಡತಿ ಹೆಸರಿಗೆ ಮಾಡುವಾಗ ತಹಸೀಲ್ದಾರ್ ಅವರು ಒಂದು ಸಿಂಪಲ್ ಲಾಜಿಕ್ ಕೊಡ್ತಾರೆ. ಏನಂತಂದ್ರೆ, ಪ್ರಕಾರ ಖರೀದ ಹೆಸರಾಗಿ ಹಕ್ಕು ಬದಲಾವಣೆ ಮಾಡುವಂತೆ ತಕರಾರುದಾರರಿಗೆ ಸದರಿ ಜಮೀನಿನ ಯಾವುದೇ ತರಹದ ಸಂಬಂಧ ಇರುವುದಿಲ್ಲ, ಅನವಶ್ಯಕವಾಗಿ ತಕರಾರುಗಳನ್ನು ಸಲ್ಲಿಸುತ್ತಿದ್ದಾರೆ. ಅಂದ್ರೆ ನಮ್ಮ ಗುಡಿ, ನಮ್ಮ ದರ್ಗದ ಆಸ್ತಿಯನ್ನು ನಾವು ತಕರಾರು ಹಾಕೋಕ್ಕೆ, ನಮ್ಮ ಕನ್ನಡದ ಸಂಸ್ಕೃತಿಯ ಜಲ ನೆಲವನ್ನು ಕಾಪಾಡೋಕ್ಕೆ ನಾವು ಸಂಬಂಧ ಇಲ್ಲ ಅಂತಾರೆ. ನಿಮಗೆ ಯಾರಿಗೆ ಪವರ್ ಕೊಟ್ಟರು ವಕ್ಫ್ ಆಸ್ತಿಯನ್ನು ಮ್ಯೂಟೇಷನ್ ಮಾಡೋಕ್ಕೆ? ನಂದು ಯಕ್ಷ ಪ್ರಶ್ನೆ ತಹಸೀಲ್ದಾರ್, ನಾವು ಸಂಬಂಧ ಇಲ್ಲ ಬಿಡ್ರಿ.
ನಮ್ಮ ದೇವರಲ್ಲ, ನಮ್ದು ಇದು ಆಧಾರ್ ಕಾರ್ಡ್ ಅಲ್ಲ, ನಾವು ಯಾವುದೋ ಅಂತಾರಾಷ್ಟ್ರೀಯದಿಂದ ನಾವು ಇಲ್ಲಿ ಬಂದು ನಾವು ವಾಸ ಮಾಡಕತ್ತೀವಿ, ನಮಗೆ ಕೇಳಕ್ ಹಕ್ಕಿಲ್ಲ. ತಹಶೀಲ್ದಾರ್ ಸಾಹೇಬ್ರೆ, ನಿಮಗೆ ಯಾರು ಇಷ್ಟೆಲ್ಲ ನ್ಯಾಯಾಲಯದಲ್ಲಿ ಪ್ರಕರಣಗಳಿವೆ, ವಕ್ಫ್ ಮಂಡಳಿಯಿಂದ ತಕರಾರು ಹಾಕಿದೆ, ಇಡೀ ಜಗತ್ ಜಾಹೀರಾಗಿದೆ ಇದು ಆಸ್ತಿ ವಕ್ಫ್ ಅಂತ, ನಿಮಗೆ ಯಾರು ಸರ್ ಪವರ್ ಕೊಟ್ಟಿದ್ದು? DC ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಮೇಲಧಿಕಾರಿಗಳು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಯಾವುದೇ GPA ಯಾವುದೇ ರೀತಿಯಾದಂತೂ ಮಾಡಬಾರ್ದಂತ. ನೀವು ಹೆಂಗ್ರಿ ಮಾಡಿದ್ರಿ? ಅದ್ರ ಸಂಬಂಧ ನಾವು ಅವ್ರ ವಿರುದ್ಧನೂ ಲೋಕಾಯುಕ್ತಕ್ಕೆ ಹೋಗಿದ್ದೀವಿ, ಅವ್ರ ವಿರುದ್ಧ ಹೈಕೋರ್ಟಲ್ಲಿ ಪಿಟಿಷನ್ ಹಾಕೊಂಡಿದ್ವಿ. ಕಡಿಗುಡು ಗ್ರಾಮದಲ್ಲಿ ಸರ್ವೆ ನಂಬರ್ 53 50 ಎಕರೆ ಗೈರಾಣ ಭೂಮಿಯನ್ನು ಆಲ್ದಾಳ ವೀರಭದ್ರಪ್ಪ ಕಬ್ಜಾ ಮಾಡಿರ್ತಾರೆ. ಸರ್ ಇವ್ರೇನ್ ಮಾಡಿದ್ದಾರೆ, ಸಬ್ ರಿಜಿಸ್ಟ್ರುಗಳಿಗೆ ಭ್ರಷ್ಟಾಚಾರದ ಲಂಚವನ್ನು ಕೊಟ್ಟು ಶ್ರೀನಿವಾಸ್ ಎಂಬ ಲಂಚಕೋರ ಸಿಂಧನೂರಲ್ಲಿದ್ದಾನೆ ಸಬ್ ರಿಜಿಸ್ಟ್ರು. ಇವಾಗ ಕಂಪ್ಲೀಟ್ ಟ್ರಾನ್ಸ್ಫರ್ ಆಗಿದೆ. ಈ ಆಸ್ತಿ ಅಷ್ಟೇ ಟ್ರಾನ್ಸ್ಫರ್ ಮಾಡೋದವ್ರ ಕೆಲಸ, ರಿಜಿಸ್ಟ್ರೇಷನ್ ಮಾಡೋದು ಅಷ್ಟೇ ಕೆಲಸ. ಆಮೇಲೆ ರಿಜಿಸ್ಟರ್ ಮಾಡಿಕೊಂಡು ಸಮ್ ಆಫ್ ಅಮೌಂಟ್ ತಗೊಂಡು ದಿಢೀರ್ನೆ ಅವ್ರು ಟ್ರಾನ್ಸ್ಫರ್ ತಗೊಂಡ್ಬಿಡ್ತಾರೆ. ಸೋಫಿ, ಮೋದಿನ್ ಬಿ ಗಂಡ ಮೊಹಮ್ಮದ್ ಸೋಫಿ, ಆಮೇಲೆ ಸೈಯದ್ ಆಜಮ್ ತಂದೆ ನದೀಮ್, ಇವರೆಲ್ಲ ಸೇವಕರಂತೇಳಿ, ಆ ದರ್ಗಾದ ಸೇವಕರಂತೇಳಿ GPA ಮಾಡ್ಕೊಳ್ತಾರೆ. ಕಾಲಮ್ ನಂಬರ್ 11ರಲ್ಲಿ ಆಗಿನ DC ಅವರು ಕಾಲಮ್ ನಂಬರ್ 9 ಮತ್ತು 11ರಲ್ಲಿ ವಕ್ಫ್ ಆಸ್ತಿಯ ಕಾಲಮನ್ನು ತೆಗೆಯೋಕ್ಕೆ ಸಾಧ್ಯನೇ ಇಲ್ಲ, ಭ್ರಷ್ಟಾಚಾರದ ಮೂಲಕ DC ಸಾಹೇಬರು ಕಾಲಮ್ ನಂಬರ್ 11ರಲ್ಲಿ ವಕ್ಫ್ ಅಂತ ತೆಗಿತಾರೆ. ಈ ವಕ್ಫ್ ಅಂತ ತೆಗೆದ್ಮೇಲೆ ನಾವೇನ್ ಮಾಡ್ತೀವಿ, ಅದರಿಂದ ನೇರವಾಗಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ನಾವೊಂದು ಪತ್ರ ಕೊಡ್ತೀವಿ, ಸ್ವಾಮಿ ತಾವು ಈ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ, ಸುಪ್ರೀಂ ಕೋರ್ಟಿನ ಒಂದು ತೀರ್ಪಿನ ಮುಖಾಂತರ ಒನ್ಸ್ ವಕ್ಫ್ ಇಟ್ಸ್ ಆಲ್ವೇಸ್ ವಕ್ಫ್ ಅಂತೇಳಿ ಜಿಲ್ಲಾಧಿಕಾರಿಗಳು ಒಂದು ಪತ್ರ ಬರೀತಾರೆ, ರೀಸೆಂಟಾಗಿ ಬರೀತಾರೆ. ಯಾವಾಗ 24/8/2024 ಏನ್ ಬರೀತಾರೆ, ನಿಷೇಧ ಪದವನ್ನು ನಮೂದಿಸುವುದು, ನಮೂದಿ ಇದ್ದಲ್ಲಿ ಪಹಣಿ ಕಾಲಂ ನಂಬರ್ 9ರಲ್ಲಿ ವಕ್ಫ್ ಆಸ್ತಿ ಎಂದು ನಮೂದೆ ಮಾಡುವುದು ಹಾಗೂ ಯಾವುದೇ ರೀತಿಯ ಖರೀದಿ ಮಾರಾಟ GPA ಮಾಡದಂತೆ ಸಂಬಂಧಪಟ್ಟ ಇಲಾಖೆಗೆ ಆದೇಶಿಸ್ತಾರೆ. ಯಾರು? ಜಿಲ್ಲಾಧಿಕಾರಿಗಳು, ಈಗಿನ ಜಿಲ್ಲಾಧಿಕಾರಿ ಆದೇಶಿಸಿದಾಗ ಮತ್ತೆ ನಾವೇನ್ ಮಾಡ್ತೀವಿ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸರ್ಫರಾಜ್ ಖಾನ್ ಸಾಹೇಬ್ರಿಗೂ ನಾವು ಈ ತರ ವಕ್ಫ್ ಆಸ್ತಿ ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ, ಮಾನ್ವಿಯಲ್ಲಿ ರಾಜ್ಯ ಹೆದ್ದಾರಿಯಲ್ಲಿದೆ, ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ 1 ಎಕರೆಗೆ 2.5 ಕೋಟಿ ರೂಪಾಯಿ ಇದೆ, ಅದರಲ್ಲಿ ಬಾರ್ ಅಂಡ್ ರೆಸಿಡೆನ್ಸಿಗಳು, ಪೆಟ್ರೋಲ್ ಬಂಕ್ಗಳು, ಕೈಗಾರಿಕಾ ಕೇಂದ್ರಗಳು ತೆರೆಯುತ್ತಿವೆ, ಅಲ್ಲಿ ಯಾವುದಾದ್ರೂ ಒಂದು ಶಿಕ್ಷಣ ಸಂಸ್ಥೆ ಅಥವಾ ಆಸ್ಪತ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗಕ್ಕೆ ಸಬ್ಜಲಿ ತಾತನವರು ಸರ್ವಧರ್ಮದ ನಡೆದಾಡ ದೇವರಾಗಿ ಮಾನ್ಯ ಪ್ರಾಪ್ತಕರು ಪ್ರಜೆಯಾಗಿ ಬಂದ್ರು, ಅವರೆಲ್ಲರಿಗೆ ಒಳ್ಳೆಯದನ್ನೇ ಹೇಳುತ್ತಾ ಇವತ್ತೆಲ್ಲ ಸಾರಿ ಅವರು ಧರ್ಮವನ್ನು ಸಾರಿ ಆಸ್ತಿಯನ್ನು ಮಾಡಿ ಹೋದ್ರು. ಆದರೆ ಇವತ್ತು ಲ್ಯಾಂಡ್ ಮಾಫಿಯಾ ಎದ್ದು ಕೂತಿದೆ. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಪೂಜಾರ್ ಕುರ್ಡಿ, ಸಲೀಂ ಖುಷೇರ್, ರಿಜ್ವಾನ್ ಖುಷೇರ್, ಸಾಲಿಂ ಇದ್ದರು.